ಈಗಾಗಲೇ 25,000 ಪುಸ್ತಕವನ್ನು ಜನರಿಗೆ ವಿತರಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು, ಸಂವಿಧಾನದ ಪುಸ್ತಕವನ್ನು ನಾವು ಎಲ್ಲರಿಗೂ ಮುಗಿಸುವಂತೆ ಮಾಡಾಗಿದೆ. ನಮ್ಮ ಟಾರ್ಗೆಟ್ 1 ಲಕ್ಷ ಇತ್ತು, ಅದು ಮುಗ್ಬೋದು ಅನ್ನುವಂಥದ್ದು ಒಂದು ನಂಬಿಕೆ. ಈ ನಮ್ಮ ಸಂಗಡ ಇದ್ದಾರೆ 180 ಗ್ರೂಪ್ ಉಂಟು, ಬೇರೆ ಬೇರೆ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸಂವಿಧಾನದ ನಾಟಕ ಕೂಡ ಉಂಟು, 50 ಪ್ರದರ್ಶನ ಈಗಾಗಲೇ ಮುಗಿದಿದೆ ನಾಟಕದ್ದು. ಟೀಮೇ ಬೇರೆ ಉಂಟು. ವಿಚಾರ ಸಂಕಿರಣ ಮಾಡಿದ್ದೇವೆ, 40 ವಿಚಾರ ಸಂಕಿರಣ ಮಾಡಿದ್ದೇವೆ. ಜಾಗೃತ ಗೀತೆ ಹಾಡಿದ್ದಾರೆ. ಆಮೇಲೆ ಜನಸಾಮಾನ್ಯರಿಗೆ ಅದರಲ್ಲೂ ನಾವು ಈಗಾಗಲೇ ನಮ್ಮ ಭಾವಿ ವಿದ್ಯಾರ್ಥಿಗಳಾದ BEd ಕಾಲೇಜಿನ ಸ್ಟೂಡೆಂಟ್ಗೆ ನಾವು ಈ ಉಚಿತವಾಗಿ ಪುಸ್ತಕವನ್ನು ವಿತರಿಸಿದ್ದೇವೆ. ನಾವು ಜಿಲ್ಲೆಯಲ್ಲಿರುವ ಎಲ್ಲ BEd ಕಾಲೇಜಿನ ವಿದ್ಯಾರ್ಥಿಗಳಿಗೆ. ಆಮೇಲೆ ಈ ಹಂಚಿದ್ದೇವೆ, ಉಚಿತವಾಗಿ ಹಂಚಿದ್ದೇವೆ. ಇನ್ನು ಮುಂದೆ ನಾವು ಈ ಏನಂತಾರೆ ಜನಪ್ರತಿನಿಧಿಗಳಿಗೆ ನಾವು ಟಾರ್ಗೆಟ್ ಮಾಡಬೇಕಂತಿದ್ದೇವೆ. ಅವರಿಗೆ ಮನಸ್ಸಿಗೆ ಮುಟ್ಟಬೇಕು ಅಂತ ಹೇಳ್ಕೊಂಡು ಪಂಚಾಯತ್ ಸದಸ್ಯರಲ್ಲಿ ಹಿಡಿದು ಎಲ್ಲ ಮೇಲಿನ ಎಲ್ಲರಿಗೂ ಕೂಡ ಅವರ ಹತ್ರ ಸಂವಿಧಾನ ಪುಸ್ತಕ ಇರಬೇಕು ನಮ್ಮ ಆಶಯ. ಅವರಿಗೆ ಗೊತ್ತಿಲ್ಲದೆ ಮತ್ತೆ ಬೇರೆಯವರಿಗೆ ಮುಗಿಸುತ್ತಾಗಿ ಅಂತ ಹೇಳ್ಕೊಂಡು ಇವತ್ತೇ ಈ ಕರಪತ್ರವನ್ನು ಮಾಡಿದ್ದೇವೆ ಹೊಸದಾಗಿ. ಈ ಕರಪತ್ರ ಎಲ್ಲರಿಗೂ ಹಂಚುವ ಮೂಲಕ ನಾವು ಈ ಸಂವಿಧಾನದ ಅರಿವು ಸಂಚಾರ ಕಾರ್ಯಕ್ರಮವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ನಮ್ಮ ಈ ಸಂವಿಧಾನ ಸಮಿತಿಯ ಸಲಹೆಗಾರರಾಗಿ ಗೋಳಿಗಟ್ಟಿಸ್ತಾ ಇದ್ದಾರೆ. ಇನ್ನು ನಮ್ಮ ಸಂಚಾಲಕರಾಗಿ ಕೆ ರಮೇಶ್ ಅವರಿದ್ದಾರೆ. ಸೊ ಹೀಗಾಗಿ ರಮೇಶ್ ಅವರ ಹತ್ರ ಈಗಾಗಲೇ ಇದರ ಉದ್ದೇಶ ಅಂತ ಹೇಳಿದ್ರೆ ಅದರ ಅವರು ಹೇಳಿದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವ ಜೊತೆಗೆ ಹಳ್ಳಿಗಳಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಹೈಸ್ಕೂಲ್, ಯಾಕಂದ್ರೆ ಹೈಸ್ಕೂಲ್ ಲೆವೆಲ್ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಲ್ಲಿ ಕೊಟ್ಟಂಥ ಕೆಲವು ಹೈಸ್ಕೂಲ್ಗಳಲ್ಲಿ ನಾವು ಕೊಟ್ಟಿದ್ದೇವೆ ಈಗಾಗಲೇ. ಹಾಗಾಗಿ ಈ ಸಂವಿಧಾನದ್ದು ಸಾಕಷ್ಟು ಜನರಿಗೆ ಅರ್ಥನೇ ಗೊತ್ತಿಲ್ಲ, ಅದು ಯಾವ ರೀತಿ ಇದೆ, ಯಾರಿಗೆ, ಬಡವರಿಗಾಗಲಿ, ದೀನದಲಿತರಿಗಾಗಲಿ ಅಥವಾ ಹಿಂದುಳಿದವರಿಗಾಗಲಿ ಸರಿಯಾದ ಸಹಾಯ ಸಿಗಲಿಕ್ಕೆ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಹೆಚ್ಚಿನದಾಗಿ ನಾವು ಹಳ್ಳಿಯಲ್ಲಿ ಇದನ್ನು ಮುಟ್ಟಿಸುವಂಥ ವ್ಯವಸ್ಥೆಗಳನ್ನು ಈ ದಿನದಲ್ಲಿ ಮಾಡ್ತಾ ಇದ್ದೇವೆ. ಅದರಿಂದ ಇದನ್ನು ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಅದನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡಬೇಕಂತ ನಾನು ಎಲ್ಲರ ವತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಯಾಕಂತೇಳಿದ್ರೆ ನಮ್ಮ ಈ ರಮೇಶ್ ಅವರು ಒಂದು ಹೊಸ ಯೋಜನೆ ದಿನ ಅಂತಂದು ಹೊಸ ಆಯಾಮಗಳಲ್ಲಿ ಹೊಸ ರೂಪರೇಷೆಗಳನ್ನು ಹಮ್ಮಿಕೊಂಡು ಪ್ರೋತ್ಸಾಹಿಸ್ತಿದ್ದಾರೆ. ನಾವು ಅವರಿಗೆ ಸಹಕಾರ ಕೊಡ್ತಕ್ಕಂಥ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲ BEd ಕಾಲೇಜುಗಳಿಗಾಗಲಿ ಅಥವಾ ಇನ್ನುಳಿದ ಅನೇಕ ಸಂಘ ಸಂಸ್ಥೆಗಳಿಗಾಗಲಿ ತನ್ನದೇ ಆದ ಕೊಡುಗೆಗಳನ್ನು ಸಮಾಜ ಸೇವೆಗೆ ರೂಢಿಸುವ ಜೊತೆಗೆ